ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ರಿದಾಸ್ ಕಿಚನ್. ಇವತ್ತು ನಾನು ನಿಮ್ಮ ಜೊತೆ ಡೈಲಿ ವ್ಲಾಗ್ ಶೇರ್ ಮಾಡ್ತಾ ಇದ್ದೇನೆ. ಹಾಗೆಯೇ ಜಾಕ್ ಫ್ರೂಟ್ ಚಿಪ್ಸ್ ಕೂಡ ನಿಮ್ಮ ಜೊತೆ ರೆಸಿಪಿ ಶೇರ್ ಮಾಡ್ತಾ ಇದ್ದೇನೆ. ಈಸಿಯಾಗಿದೆ, ಬನ್ನಿ ವಿಡಿಯೋಗೆ ಹೋಗೋಣ. ಯಾರು ಕೂಡ ವಿಡಿಯೋ ಸ್ಕಿಪ್ ಮಾಡಬೇಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಆಲ್ಮೋಸ್ಟ್ ಈಗ ಕೂಡ ಹಾಗೆಯೇ ತುಂಬ ಜನರು ನನ್ನ ವಿಡಿಯೋ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ. ಪ್ಲೀಸ್ ಅವರಿಗೊಂದು ರಿಕ್ವೆಸ್ಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ. ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಬಟನನ್ನು ಕ್ಲಿಕ್ ಮಾಡಿ, ಆಲ್ ಅಂತ ಪ್ರೆಸ್ ಮಾಡಿ. ಆಗ ನಾನು ಹಾಕುವಂಥ ಎಲ್ಲ ಹೊಸ ವೀಡಿಯೋಗಳ ನೋಟಿಫಿಕೇಷನ್ಗಳು ನಿಮಗೆ ತಲುಪುತ್ತದೆ. ಬೆಳಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡಿರೋದ್ರಿಂದ ವ್ಲಾಗ್ಸ್ ಇದೆ. ಹಾಗೆಯೇ ಜಾಕ್ ಫ್ರೂಟ್ ಚಿಪ್ಸ್ ರೆಸಿಪಿ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೇನೆ. ಬನ್ನಿ ವಿಡಿಯೋಗೆ ಹೋಗೋಣ, ಯಾವ ಥರ ಇದೆ ವ್ಲಾಗ್ ಅಂತ ನೋಡುವ. ನಾನು ಬೆಳಿಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ. ಬೆಳಿಗ್ಗೆನೇ ಗಾಳಿ ಮತ್ತು ಮಳೆ ನೋಡುವಾಗಲೇ ಗೊತ್ತಾಗ್ಬೋದು. ಮತ್ತು ನಾನು ಕಿಚನಿಗೆ ಬಂದು ಮತ್ತು ರೈಸ್ ಇಟ್ಟೆ. ಫಸ್ಟಿಗೆ ನಾನು ರೈಸ್ ಬಾಟಲ್ಲಿ ಇಡೋದ್ರಿಂದ ನಾನು ಫಸ್ಟಿಗೆ ಆ ಕೆಲಸ ಮಾಡ್ತೇನೆ, ರೈಸ್ ಬಾಟಲ್ ಇಡ್ತೇನೆ. ಮತ್ತು ನೋಡಿ, ರಾತ್ರಿ ನೂಡಲ್ಸ್ ಮಾಡಿದ್ದೆ. ಕಸಿನ್ಸ್ ಅವರೆಲ್ಲ ಇದ್ರಲ್ಲ, ಸೊ ಹಾಗೆ ಚಿಕನ್ ಮತ್ತು ಎಗ್ ಎಲ್ಲ ಹಾಕಿ ಮಾಡಿರೋಂಥ ಚಿಕನ್ ನೂಡಲ್ಸ್. ಹಾಗೆ ಅದು ಸ್ವಲ್ಪ ಉಳಿದಿತ್ತು, ಅದನ್ನು ನಾನು ಬೆಳಿಗ್ಗೆ ಬಿಸಿ ಮಾಡಿದೆ. ಮತ್ತು ತೆಂಗಿನಕಾಯಿ ಚಟ್ನಿ ಮತ್ತು ದೋಸೆ ಮಾಡುವ ಅಂಥೇಳಿ ರುಬ್ಬಿಟ್ಕೊಂಡಿದ್ದೆ. ಮತ್ತು ಫಿಶ್ ಕೂಡ ಹಾಗೆಯೇ ಫ್ರಿಜ್ಜಿಂದ ಹೊರಗಡೆ ಇಟ್ಟಿದ್ದೆ, ಫಿಶ್ ಕರಿ ಮಾಡುವ ಅಂಥೇಳಿ. ಮತ್ತು ನಾನು ದೋಸೆ ಮಾಡಲಿಕ್ಕೆ ರೆಡಿ ಆದೆ. ಫಸ್ಟಿಗೆ ನಾವು ಬ್ಲ್ಯಾಕ್ ಟೀ ಇಡ್ತೇನೆ, ಕನಚ, ಮತ್ತು ದೋಸೆ ಮಾಡ್ತೇನೆ. ಹಾಗೆಯೇ ಮಗಳು ಕೂಡ ಹತ್ತಿರದಲ್ಲಿದ್ದಲ್ಲಿ, ಅಂಗನವಾಡಿಗೆ ಕೂಡ ರಜೆ ಆದ್ದರಿಂದ ಚಳಿ ಕೂಡ ಇತ್ತು. ಹಾಗೆ ಜಾಕೆಟ್ ಹಾಕ್ಕೊಂಡಿದ್ದಾಳೆ. ನಾನು ಅವಳ ಹತ್ರ ಮಾತಾಡಿಕೊಂಡು ಬೆಳಗ್ಗೆ ಹೊತ್ತು ದೋಸೆ ಮಾಡ್ತಾ ಕೂತ್ಕೊಳ್ಳೋ ಅಭ್ಯಾಸ ನನಗೆ ಆಲ್ಮೋಸ್ಟ್ ಇದೆ. ಏನಾದರೂ ಫುಡ್, ಏನಾದರೂ ಐಟಮ್ಸ್ ರೆಸಿಪೀಸ್ ಎಲ್ಲ ಮಾಡೋದಾದರೂ ಅವಳ ಹತ್ರದಲ್ಲೇ ಇರ್ತಾಳೆ. ಹಾಗೆ ನಾನು ದೋಸೆ ಎಲ್ಲ ಮಾಡ್ತಿದ್ದೇನೆ. ನಾನು ದೋಸೆ ಇವತ್ತು ಅಕ್ಕಿ, ಉದ್ದಿನಬೇಳೆ, ರಾಗಿ, ಕಡಲೆಬೇಳೆ, ತೊಗರಿಬೇಳೆ, ಮೆಂತೆ ಕಾಳು ಎಲ್ಲ ಇದೆಯಲ್ಲ, ಅದೆಲ್ಲ ಹಾಕಿ ರುಬ್ಬಿಟ್ಟು ಮಾಡಿರೋದು. ಸುಮ್ಮನೆ ಹೀಗೆ ಮಾಡಿದ್ದು, ನೋಡುವ ಚೆನ್ನಾಗುತ್ತಾ ಅಂತೇಳಿ ಫಸ್ಟ್ ಟೈಮ್ ಮಾಡಿದ್ದಾಯ್ತಾ, ಬಟ್ ಟೇಸ್ಟಿಯಾಗಿತ್ತು. ಕಾಳಿ ಉದ್ದಿನಬೇಳೆ ಹಾಕೋದಕ್ಕಿಂತ ಈ ಥರದ್ದು ಒಂದು ಸೀಡ್ಸಲ್ಲಿ ಇದೆಯಲ್ಲ, ಅದೆಲ್ಲ ಹಾಕಿದರೆ ತುಂಬ ಚೆನ್ನಾಗಾಗೋದು. ಒಮ್ಮೆ ನೀವು ಕೂಡ ಟ್ರೈ ಮಾಡಿ. ಫುಲ್ ಎಲ್ಲ ಏನೆಲ್ಲ ಸೀಡ್ಸ್ ಇದೆ, ಧಾನ್ಯಗಳಿದೆ, ಅದನ್ನೆಲ್ಲ ಹಾಕಿ. ಮತ್ತು ನಾನು ನೋಡಿ ಸಣ್ಣ ದೋಸೆ ಮಾಡ್ತಿದ್ದೇನೆ. ಮಗಳು ತಿಂದರೆ ತಿನ್ನಲಿ ಅಂತೇಳಿ. ಹಾಗೆ ಒಂದೆರಡು ದೋಸೆ ಅವಳು ತಿಂದಳು, ಈ ಥರದ್ದು ಸಣ್ಣದು. ಸುಮ್ಮನೆ ಅವಳ ಹತ್ರ ಮಾತಾಡಿಕೊಂಡು ಈ ಥರದ್ದು ದೋಸೆ ಮಾಡ್ತಾ ಇರೋದು. ಬೇಕಾದರೆ ತುಪ್ಪ ಹಾಕ್ಕೊಳ್ಬೋದಾಯ್ತಾ ಈ ಥರ ದೋಸೆಗೆ, ಉದ್ದಿನಬೇಳೆ ದೋಸೆಗೆ ಹಾಕಿದರೆ ಕೆಲವೊಬ್ಬರಿಗೂ ಇಷ್ಟ ಆಗುತ್ತೆ, ಕೆಲವೊಬ್ಬರಿಗೆ ಇಷ್ಟ ಆಗಲ್ಲ. ನಾನಿಲ್ಲಿ ಆಲ್ಮೋಸ್ಟ್ ಸ್ವಲ್ಪ ಹಾಕ್ಕೊಳ್ತೇನೆ ತುಪ್ಪ, ನಂಗೆ ತುಂಬ ಇಷ್ಟ ಆಗೋದು ಹಾಗೆ.
ಹಾಗೆ ದೋಸೆ ಎಲ್ಲ ತಿಂದಾಯಿತು, ಮತ್ತು ಹಾಲು ತರಲಿಕ್ಕಿತ್ತು, ಅದನ್ನು ಕೂಡ ತಂದೆ. ಮತ್ತು ನಾನು ಮಧ್ಯಾಹ್ನ ಕರಿ ಮಾಡಲಿಕ್ಕೆ ರೆಡಿ ಆದೆ. ಮಧ್ಯಾಹ್ನ ಹೊತ್ತು ಇವತ್ತು ನಾನು ಕರಿ ಆಲೂಗಡ್ಡೆ ಮತ್ತು ಕಡಲೆ, ನೆನೆಸಿಟ್ಟಿರುವಂತಹ ಕಡಲೆ ಹಾಕಿ ಮಸಾಲ ಕರಿ ಮಾಡ್ತಾ ಇರೋದು, ಗಂಜಿ ಊಟಕ್ಕೆ ತೆಂಗಿನಕಾಯಿ ತುರಿ ಎಲ್ಲ ಹಾಕಿ. ಸೂಪರ್ ಆಗುತ್ತೆ ಕರಿ. ನನ್ನ ಕಸಿನ್ಸ್ ಕೂಡ ಹೇಳ್ತಿದ್ರು, ಎಷ್ಟು ತಿಂದರೂ ಸಾಕಾಗಲ್ಲ, ಅಷ್ಟು ಚೆನ್ನಾಗಿದೆ ಅಂತ ಹೇಳಿ. ಬೇಕಾದರೆ ಹೇಳಿ ಆ ರೆಸಿಪಿ ಯಾವ ಥರ ಮಾಡೋದಂತೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ಈಸಿಯಾಗಿ ಮಾಡ್ಬೋದು, ಮಾತ್ರ ಸೂಪರಾಗಿರುವಂಥ ಟೇಸ್ಟಿ ಕರಿ ರೆಸಿಪಿ ಅಂತಲೂ ಹೇಳ್ಬೋದು. ಬೇಕಾದರೆ ಹೇಳಿ, ಕಾಮೆಂಟ್ ಮಾಡಿ. ಹಾಗೆ ನಾನು ಕರಿಗೆಲ್ಲ ರೆಡಿ ಮಾಡ್ತಿದ್ದೇನೆ. ಹೀಗೆ ನಾನು ಜಾಸ್ತಿ ತರಕಾರಿ ಕಟ್ ಮಾಡಿ ಸಪ್ರೇಟ್ ಕಟ್ಟಿಂಗ್ ಬೋರ್ಡೆಲ್ಲ ಯೂಸ್ ಮಾಡಲ್ಲ, ಈ ಥರನೇ ಕಟ್ ಮಾಡಿ ಹಾಕುವ ಅಭ್ಯಾಸ ನನಗೆ ಜಾಸ್ತಿ. ನಿಮ್ಗೆ ಕೂಡ ಹಾಗೆ ಅಭ್ಯಾಸ ಇದ್ದರೆ ಕಾಮೆಂಟ್ ಮಾಡಿ. ಹಾಗೆ ನಾನಿಲ್ಲಿ ಎಲ್ಲ ರೆಡಿ ಮಾಡ್ತಾಯಿದ್ದೇನೆ. ಹಾಗೇ ಸ್ವಲ್ಪ ಪಾತ್ರೆ ಎಲ್ಲ ಇತ್ತು ತೊಳೆದಿಟ್ಟಿರೋದು, ಅದನ್ನೆಲ್ಲ ನಾನು ಸೆಟ್ ಮಾಡ್ತಾಯಿದ್ದೇನೆ ಜೋಡಿಸು ಅಂತೇಳಿ. ಹೀಗೇ ಇದ್ದರೆ ಜಾಸ್ತಿ ಪಾತ್ರೆ ಕಾಣೋದಲ್ಲ, ಹಾಗೆ ನಾನು ಆವಾಗವಾಗ ಸ್ವಲ್ಪ ಸ್ವಲ್ಪನೇ ಪಾತ್ರೆ ಅದಾಗೇ ಸ್ವಲ್ಪನೇ ವಾಶ್ ಮಾಡಿ ಇಲ್ಲಿ ನಾನು ಜೋಡಿಸಿಟ್ಟಿಡ್ತೇನೆ. ನನಗೆ ಅದು ರಾತಂತ ಆಗೋದು. ಹಾಗೆ ನಾನಿಲ್ಲಿ ಫುಡ್ ಮಾಡಲಿಕ್ಕೆ ಬಂದೆ. ನೋಡಿ, ಆಲ್ರೆಡಿ ನಾನು ಫಿಶ್ ಇದೆಯಲ್ಲ ಮ್ಯಾಗ್ನೇಟ್ ಮಾಡಲಿಕ್ಕೆ ಇಟ್ಟಿದ್ದೆ, ಮಸಾಲ ಎಲ್ಲ ಸವರಿ ಇಟ್ಟಿದ್ದೆ ಮಧ್ಯಾಹ್ನಕ್ಕೆ. ಆಚೆ ಕಡೆ ನಾನು ಕರಿ ಕೂಡ ಮಾಡ್ತಾಯಿದ್ದೇನೆ. ಹಾಗೆ 2 ಕೆಲಸ ಕೂಡ ಒಮ್ಮೆಲೆ ನಾವು ಮಾಡೋದು. ಕುಕ್ಕಿದ್ರೆ ಈಗ 3 ಗ್ಯಾಸ್ ಅಂದರೆ 3 ಬರ್ನಲ್ದು ಗ್ಯಾಸ್ ಆದ್ದರಿಂದ ನಂಗೆ ಒಮ್ಮೆಲೆ ಬೇಗನೆ ಆಗೋದು ಕೆಲಸ ಎಲ್ಲ. ಹಾಗೆ ನಾನು ಫಿಶ್ ಎಲ್ಲ ಫ್ರೈ ಮಾಡ್ತಿದ್ದೇನೆ. ಈ ಫಿಶ್ ಯಾವ ಥರ ಫ್ರೈ ಮಾಡೋದು ಅಂತೇಳಿ ನಿಮ್ಮ ಜೊತೆ ನಾನು ಆಲ್ರೆಡಿ ಶೇರ್ ಮಾಡಿದ್ದೇನೆ. ಯಾವ ಥರ ಅಂಥೇಳಿ ಒಮ್ಮೆ ವಿಸಿಟ್ ಮಾಡಿ. ನಾನು ನನ್ನ ಓಲ್ಡ್ ವೀಡಿಯೋದಲ್ಲಿ ನಾನು ಹಾಕಿದ್ದೇನೆ, ವ್ಲಾಗ್ಸಲ್ಲಿ, ರೆಸಿಪೀಸಲ್ಲಿ ನಾನು ಹಾಕಿದ್ದೇನೆ. ಸೊ ಹಾಗೆ ನಾನು ಫಿಶಲ್ಲಿ ಇಲ್ಲಿ ಫ್ರೈ ಮಾಡ್ತಾ ಇದ್ದೇನೆ. ಹಾಗೆಯೇ ಆಚೆ ಕಡೆ ಕರಿ ಕೂಡ ಮಾಡ್ತಾ ಇದ್ದೇನೆ. ಕರಿಯೆಲ್ಲ ಆದ ನಂತರ ನಾವು ಊಟ ಮಾಡಲಿಕ್ಕೆ ರೆಡಿ ಆದ್ವಿ. ಗಂಜಿ ಊಟ ಮತ್ತು ಕಡಲೆ ಮತ್ತು ಪೊಟ್ಯಾಟೊ ಹಾಕಿರುವ ಮಸಾಲ ಕರಿ ಮತ್ತು ಫಿಶ್ ಫ್ರೈ, ಹಾಗೆಯೇ ಮಾವಿನಕಾಯಿ ಎಲ್ಲ ಇತ್ತು. ನಾನು ನನ್ನ ಕಸಿನ್ಸ್ ಇಬ್ಬರು ಇದ್ವಿ ಊಟ ಮಾಡೋದಕ್ಕೆ ಇವತ್ತು. ಅವಳಿಗೆ ನಮ್ಮ ಕಸಿನಿಗೆ ಸ್ವಲ್ಪ ಸ್ಪೈಸಿಯಾಗಿರ್ಬೇಕಂತೆ, ಗಂಜಿ ಊಟ ಎಲ್ಲ ಇಷ್ಟ. ಹಾಗೆ ನಾನು ಅವಳಿಗೋಸ್ಕರ ಇವತ್ತು ನಾನು ಪ್ರಿಪೇರ್ ಮಾಡಿದ್ದು, ಅವಳಿಗಿಷ್ಟ ಅಂತ ಹೇಳಿ. ಮತ್ತು ನಾವು ಕ್ಲೋಸ್ ಆಯಿತಾ, ತುಂಬ ಫ್ರೆಂಡ್ಲಿಯಾಗಿರ್ತೀವಿ ತುಂಬ. ಹಾಗೆ
ಎಲ್ಲ ಆದ ನಂತರ ಒಂದು ಸಂಜೆ ಹೊತ್ತಲ್ಲಿ ಮತ್ತೇನಾದರೂ ಮಳೆ ಬರ್ತೈತೆ ಏನಾದರೂ ಸ್ನ್ಯಾಕ್ಸ್ ಮಾಡು ಅಂತೇಳಿ ಹಾಗೆ ನಾನು ತೋಟಕ್ಕೆ ಹೋಗಿ ಹಲಸಿನಕಾಯಿ ತಂದ್ವಿ ಹಣ್ಣೆಲ್ಲ ಆಯ್ತಾ ಕಾಯಿ ತಂದು ಅದನ್ನು ಕ್ಲೀನ್ ಮಾಡಿ ಈ ಥರ ಸೊಳ್ಳೆ ತೆಗೆದು ಈ ಥರ ಕಟ್ ಮಾಡಿ ಚಿಪ್ಸ್ ಮಾಡಲಿಕ್ಕೆ ಈ ಥರ ಕಟ್ ಮಾಡಿ ಚಿಪ್ಸ್ ಮಾಡಬೇಕಾಯ್ತಾ ಸೂಪರಾಗಿರುತ್ತೆ ಕ್ರಿಸ್ಪಿಯಾಗಿರುತ್ತೆ ಮತ್ತು ಕಟ್ ಮಾಡಿ ಡೈರೆಕ್ಟಾಗಿ ಆಯಿಲಲ್ಲಿ ಫ್ರೈ ಮಾಡ್ಕೊಂಡ್ರಾಯ್ತು ನೋಡಿ ಈ ಥರ ಚಿಪ್ಸ್ ರೆಡಿಯಾಗಿ ಬರುತ್ತೆ ಸೂಪರಾಗಿತ್ತು ಇವತ್ತಿನ ಡೇ ಇವತ್ತು ಬ್ಲ್ಯಾಕ್ ಟೀ ಮತ್ತು ಚಿಪ್ಸ್ ಹೋಮ್ ಮೇಡ್ ಆದ್ದರಿಂದ ಚೆನ್ನಾಗಾಗುತ್ತೆ ಹೆಲ್ದಿ ಕೂಡ ತುಂಬ ಒಳ್ಳೆಯದಲ್ಲ ಈ ಥರ ಹೋಮ್ ಮೇಡ್ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾಗಿ ಅಂದ್ಕೊಳ್ತೇನೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಪ್ರೆಸ್ ಮಾಡಿ ಆಗ ನಾನು ಹಾಕುವಂತೆಲ್ಲ ಹೊಸ ವೀಡಿಯೋಗಳ ನೋಟಿಫಿಕೇಷನ್ಗಳು ನಿಮಗೆ ತಲುಪುತ್ತದೆ ಹಾಗೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಡಿಯೋದ ಮತ್ತೆ ಬರ್ತೇನೆ ಬೈ ಬಾಯ್